ಮುತ್ತು ಸರ್ನ ಮದುವೆ ಆಗೋ ಹುಡುಗಿ ಅವ್ರಿಗೆ ಮೋಸ ಮಾಡಿದ್ರೆ ಅವ್ರು ಏನು ಮಾಡ್ತಾರೆ ಅಂತ ಅವ್ರ ಬಾಯಲ್ಲೇ ಕೇಳಿದೆ ಅಲ್ವಾ? ನಿನ್ನನ್ನು ಹೂತಾಕ್ತಾರೆ. ಇನ್ನು 10 ನಿಮಿಷದಲ್ಲಿ ನಿನ್ನನ್ನು ಕತ್ತಿರಿದ ಆಚೆಗೆ ನಗ್ತಾರೆ. ಅದನ್ನ ನಾನೇ ನನ್ನ ಕಣ್ಣಾರೆ ನೋಡಬೇಕು. ಮಾಯಾ, ಈ ಮನೆಯಲ್ಲಿ ನಿನ್ನ ಕೊನೆ ಕ್ಷಣಗಳು ಎಂಜಾಯ್ ಮಾಡು. ರಾಜ ಬೇಡ ರಾಜ, ಪ್ಲೀಸ್. ಮುತ್ತು ಸರ್ಗೆ ಇದನ್ನ ತಗೊಂಡೋಗಿ ಕೊಡ್ತೀನಿ. ಅಲ್ಲಿಗೆ ನಿನ್ನ ಕತೆ ಫಿನಿಶ್. ರಾಜ ರಾಜ ದಯವಿಟ್ಟು ಅವ್ರು ಮಾಡಬೇಡ ಪ್ಲೀಸ್. ರಾಜ ಪ್ಲೀಸ್. ರಾಜ ರಾಜ ಹೋಗ್ಬೇಡ. ಮೇಘ್ನಾ, ಮೇಘ್ನಾ. ಮುತ್ತು ಸರ್, ಒಂದು ನಿಮಿಷ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಬನ್ನಿ ಸರ್. ಅದು ಸರ್, ಹೇಳಿ ಸರ್. ರಿಹರ್ಸಲ್ ಮಾಡೋದಕ್ಕೆ ದೀಪ ಅನ್ನೋ ಒಂದು ಹುಡುಗಿ ಬಂದಿತ್ತಲ್ವ ಸರ್? ಆ ಹುಡುಗಿ ಮದುವೆ ಫಿಕ್ಸ್ ಆಗಿದೆ. ನೀವು ಮದುವೆಗೆ ಬರ್ಬೇಕಂತೆ. ನಾನಷ್ಟೇ ಅಲ್ಲ, ಮನೆಯವರೆಲ್ಲರೂ ಹೋಗೋಣ ಬಿಡಿ. ಏನಂತೀಯ ಮಾಯಾ? ಹಾ ಮಾವ, ಹೋಗೋಣ. ಸರಿ ಸರ್, ಮನೆಯವರೆಲ್ಲರೂ ಬರ್ತೀವಿ ಅಂತ ಹೇಳ್ಬಿಡಿ. ಸರಿ, ಬರ್ತೀನಿ ಸರ್. ಓಕೆ. ಮೇಘ್ನಾ, ನನ್ನ ಒಳಗೆ ಕರ್ಕೊಂಡು ಹೋಗು. ಹಾಳದವನು ಒಂದ್ ನಿಮಿಷಕ್ಕೆ ಹಾರ್ಟ್ ಅಟ್ಯಾಕ್ ಬರೆಸ್ಬಿಟ್ಟ. ಇದಕ್ಕೆಲ್ಲ ಏನಾದ್ರೂ ಒಂದು ಕೊನೆ ಕಾಣಿಸ್ಲೇಬೇಕು. ನಾನು ಕೆಟ್ಟೋಳು ಅನ್ನೋದು ರಾಜಂಗ್ ಮಾತ್ರ ಗೊತ್ತಿರಬೇಕು. ಅತ್ತೆ ಗೊತ್ತಾದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾರಂತಾನೆ ಗೊತ್ತಾಗ್ತಿಲ್ವಲ್ಲ. ಈ ಟೈಮಲ್ಲಿ ನನ್ನಿಂದ ರಿಸ್ಕ್ ತೊಗೊಳಕ್ಕಾಗಲ್ಲ. ಏನಾದ್ರೂ ಮಾಡ್ಬೇಕಲ್ಲ. ಏನ್ ಮಾಡ್ಲಿ? ಮುತ್ತು ಸರ್ಗೆಲ್ಲ ಹೇಳ್ಬಿಡ್ತೀನಿ ಅಂತ ಭಯ ಪಟ್ಕೊಂಡೆ ಅಲ್ಲ? ಇಷ್ಟು ಭಯ ನನ್ನ ಜೀವನದಲ್ಲೇ ಆಗಿಲ್ಲ. ನೀನ್ ಹೇಳ್ದಾಗೆ ಕೇಳ್ತಿದ್ದೀನಲ್ಲ, ಇನ್ನೇನ್ ಮಾಡ್ಬೇಕು? ನೀನೇ ಮುಂದೆ ನಿಂತು ಮುತ್ತು ಬೆಳ್ಳಿ ನಿಶ್ಚಿತಾರ್ಥ ಮಾಡ್ಬೇಕು. ಏನ್ ತಲೆ ಕೆಟ್ಟಿದೆ ನಿನಗೆ? ಮುತ್ತು ಮಾವ ಬೆಳ್ಳಿ ನಿಶ್ಚಿತಾರ್ಥ ಮಾಡಿಸುದ? ಇದೆಲ್ಲ ಆಗೋ ಮಾತಲ್ಲ ರಾಜ. ನನ್ನಿಂದ ನೀನ್ ಬಚಾವಾಗಬೇಕು ಅಂದ್ರೆ ಮುತ್ತು ಬೆಳ್ಳಿ ಮದುವೆ ನೀನೇ ನಿಂತು ಮಾಡಬೇಕು. ಇದು ನನ್ನ ರಿಕ್ವೆಸ್ಟ್ ಅಲ್ಲಮ್ಮ, ಆರ್ಡರ್. ರಾಜನ್ ಆರ್ಡರ್. ಮುತ್ತು ಮಾವ ನನ್ನೇ ಮದ್ವೆ ಆಗ್ತೀನಿ ಅಂತ ಅತ್ತೆ ಮೇಲೆ ಆಣೆ ಮಾಡಿದ್ದಾರೆ. ಅವ್ರ ಪ್ರಾಣ ಹೋದ್ರೂ ಆ ಮಾತನ್ನ ಮೀರಲ್ಲ ಅವರು. ಹಾಗೆ ನಾನು ಮ್ಯಾರೇಜ್ ಸರ್ಟಿಫಿಕೇಟ್ನ ಮುತ್ತು ಸರ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನಾನು ನನ್ನ ಮಾತು ಮೀರಲ್ಲ. ಅಯ್ಯೋ, ನಾನು ಏನ್ ಮಾಡ್ಲಿ? ಯಾಕೆ ನನ್ನನ್ನ ಧರ್ಮ ಸಂಕಟಕ್ಕೆ ಸಿಕ್ಕಾಕಿಸ್ತಿದ್ಯಾ? ಹಾಗಿದ್ರು ಒಂದು ಕೆಲಸ ಮಾಡೋಣ. ಹೇಗಿದ್ರು ಅತ್ತೆ ಮೇಲೆ ಆಣೆ ಮಾಡಿದ್ದಾರೆ ಅಂತ ಹೇಳ್ತಾ ಇದೆಯಲ್ವಾ, ಈ ವಿಷಯನ ಅವ್ರಿಗೆ ಹೇಳ್ಬಿಡೋಣ. ಪ್ರಾಬ್ಲಮ್ ಸಾಲ್ವ್. ನೀನ್ ಹಾಗೆ ಮಾಡೋ ಬದಲು ನನ್ನ ಸಾಯಿಸೇ ಬಿಡು ರಾಜ. ನಾನು ನಿನ್ನಷ್ಟು ಕಟ್ಕ ಅಲ್ಲ, ಆದರೂ ನಿನ್ಗೊಂದು ಚಾನ್ಸ್ ಕೊಡ್ತೀನಿ. ನೀನು ಮನೆ ಬಿಟ್ಟು ಹೋಗ್ತೀಯೋ ಅಥವಾ ಮುತ್ತು ಬೆಳ್ಳಿ ಮದುವೆ ಮಾಡಿಸ್ತೀಯೋ? ನಿಶ್ಚಿತಾರ್ಥ ಹೇಗೆ ಮಾಡಿಸ್ಲಿ ನಾನು? ಚಿನ್ನ, ಈ ವಿಷಯ ನಿನಗೆ ಬಿಟ್ಟಿದ್ದು. ಈಗೇನು ಆಗುತ್ತೋ ಇಲ್ವೋ? ಸರಿ, ಆದಷ್ಟು ಟ್ರೈ ಮಾಡ್ತೀನಿ. ಟ್ರೈಗಿ ಏನೂ ಇಲ್ಲಮ್ಮ. ಈ ವಿಷಯ ಆಗುತ್ತೋ ಇಲ್ವೋ ಹೇಳ್ಬಿಡು. ಇಲ್ಲಾಂದ್ರೆ ಈ ವಿಷಯನ ಮುದ್ದು ಸರ್ಗೆ, ನಿಮ್ಮ ಅತ್ತೆಗೆ ಹೇಳ್ಬಿಡ್ತೀನಿ ಅಷ್ಟೇ. ಇಲ್ಲೇ ಇರ್ತೀಯೋ ಮನೆ ಬಿಟ್ಟು ಹೋಗ್ತೀಯೋ ನಿನಗೆ ಬಿಟ್ಟು. ಓಕೆ, ಟೇಕ್ ಕೇರ್, ಬಾಯ್. ಹಲೋ ಹಲೋ,
ರಾಜ, ಯಾಕೆ ನನಗೆ ಹಿಂಸೆ ಕೊಡ್ತಿದ್ಯಾ? ಏನು ಒಬ್ಬೊಬ್ಳೆ ನಗ್ತಿದ್ಯಾ? ಅದೇನೋ ನಂಗೂ ಹೇಳು. ನೀನ್ ಅಡ್ಗೆ ಮಾಡೋದ್ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ ಬೆಳ್ಳಿ. ಆದ್ರೆ ನೀನ್ ಮುತ್ತು ಮಾವಂಗ್ ಅಡ್ಗೆ ಮಾಡ್ಬೇಕಾದ್ರೆ ಮಾಯಾ, ನಿಂದಿನ್ನೂ ಊಟ ಆಗಿಲ್ವಾ? ಇಲ್ಲ ಮಾವ. ಅಯ್ಯೋ ಸರ್, ಏನ್ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ ಊಟಕ್ಕೆ. ಬರ್ತಾ ಇದ್ದೀನಿ ಸರ್, ಬರ್ತಾ ಇದ್ದೀನಿ. ಮಾಯಾ ಮೇಡಮ್ ನಮಸ್ತೆ. ನಮಸ್ತೆ. ಶರ್ಮಿಳಾ ಮೇಡಮ್ ನಮಸ್ತೆ. ಬೆಳ್ಳಿ ಮೇಡಮ್, ನಮಗೂ ಸ್ವಲ್ಪ ಊಟ ಬಿಡಿಸಿ. ಘಮ ಅಂತಿದೆ ಸರ್. ಸರ್, ಹೋಟ್ಲಿಂದ ತರಿಸಿದ್ರ ಊಟ? ಮೆತ್ತಿಗೇಳಿ ಸರ್, ಬೆಳ್ಳಿ ಏನಾದ್ರೂ ಕೇಳಿಸ್ಕೊಂಡ್ರೆ ಮರ್ಡರ್ ಮಾಡ್ಬಿಡ್ತಾಳೆ. ಯಾಕೆ ಸರ್? ಈ ಮನೇಲಿ ಅವಳಿರೋವರೆಗೂ ಯಾರು ಹೋಟ್ಲಲ್ಲಿ ಊಟ ಮಾಡಂಗಿಲ್ಲ ಅಂತ ರೂಲ್ಸ್ ಮಾಡಿದ್ದಾಳೆ. ಸುಮ್ಮನೆ ಸರ್, ಬೆಳ್ಳಿ ಬರ್ತಿದ್ದಾಳೆ. ಈ ರೀತಿ ಊಟ ನನ್ನ ಜೀವನದಲ್ಲೇ ತಿಂದಿರಲಿಲ್ಲ ಸರ್. ಅದರಲ್ಲೂ ಈ ಮೀನ್ ಸಾಂಬಾರ್ ಅದ್ಭುತ. ಬೆಳ್ಳಿ ಮೇಡಮ್, ಇದು ನೀವು ಮಾಡಿದ ಅಡುಗೆ ಅಂತ ಗೊತ್ತಾಯ್ತು. ನಿಮ್ಮ ಕೈ ರುಚಿಗೆ ಒಂದು ಸಲ್ಯೂಟ್ ಮೇಡಮ್. ಅದೇನೇ ಹೇಳಿ ಸರ್, ನೀವು ಅಂದರೆ ಇವ್ರಿಗೇನೋ ವಿಶೇಷ ಕಾಳಜಿ. ಬೆಳ್ಳಿ ಯಾವಾಗ್ಲೂ ಮಾಡೋ ಹಾಗೆ ಮಾಡಿದಾಳೆ. ಇದ್ರಲ್ಲಿ ವಿಶೇಷ ಏನಿದೆ ಸರ್? ವಿಶೇಷ ಇದೆ ಸರ್. ಈ ಮನೆಗೆ ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ಬೇರೆಯವರೆಲ್ಲ ಅಡುಗೆ ಮಾಡಬೇಕು ಅಂದ್ರೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಬೇಕಲ್ಲ ಅಂತ ಮಾಡ್ತಾರಷ್ಟೇ. ಆದ್ರೆ ಬೆಳ್ಳಿ ನೋಡಿ ಸರ್, ನಿಮಗೋಸ್ಕರ ಪ್ರೀತಿಯಿಂದ ಮುತುವರ್ಜಿ ವಹಿಸಿ ಮಾಡ್ತಾರೆ. ಅದು ಪ್ರೀತಿ ಅಂದ್ರೆ. ಬೆಳ್ಳಿ ಯಾವಾಗ್ಲೂ ಇದೇ ರೀತಿ ಸರ್ ಅಡುಗೆ ಮಾಡೋದು. ನೀವು ಯಾವಾಗ ಬೇಕಾದ್ರೂ ಕೇಳಿ, ಅಡುಗೆ ಮಾಡ್ಕೊಡ್ತಾಳೆ. ಆದ್ರೆ ಒಂದು ಮಾತು ಸರ್, ಬೆಳ್ಳಿನ ಮದುವೆ ಆಗೋರಂತೂ 5 kg ಪುಣ್ಯ ಜಾಸ್ತಿ ಮಾಡಿದ್ದಾರೆ ಸರ್. ಹೌದೌದು, ತುಂಬಾ ಪುಣ್ಯ ಮಾಡಿರ್ತಾರೆ. ಏನು ಅಂದ್ರಿ? ಅಡಿಗೆ ತುಂಬಾ ಚೆನ್ನಾಗಾಗಿದೆ ಅಂದೆ ಅಷ್ಟೇ. ಬೆಳ್ಳಿ,
ನಿಂತ್ಕೊಂಡು ಕನ್ಸ್ ಕಾಣ್ತಿದ್ಯಾ? ಜಾಸ್ತಿ ಕನ್ಸ್ ಕಾಣ್ಬೇಡ. ನಾವಿರ್ಬೇಕಾದ್ರೆ ಇನ್ನೊಬ್ರನ್ನ ಹೊಗಳಕ್ ಬಿಟ್ಬಿಡ್ತೀವ. ಮುತ್ತು ಸರ್, ನಿಮ್ಗೊಂದು ಮಾತು ಹೇಳ್ತೀನಿ. ನಿಮಗೆ ಸರಿಯಾದ ಜೋಡಿ ಅಂದ್ರೆ ಬೆಳ್ಳಿನೇ ಸರ್. ಮಾಯಾ ಮೇಡಮ್, ನನ್ನ ಮನಸ್ಸಲ್ಲಿರೋದನ್ನ ನೇರವಾಗಿ ಹೇಳಬೇಕು ಅಂದ್ರೆ ಹೇಳ್ಬಿಡ್ತೀನಿ. ಸ್ವಲ್ಪ ಓಪನ್ ಮೈಂಡೆಡ್, ಬೇಜಾರು ಮಾಡ್ಕೊಂಬೇಡಿ. ಈ ಹೊಟ್ಟೆ ಉರಿಯೋ ಮಾತಿಗೆ ಯಾಕೆ ಸರ್ ಬೇಜಾರು? ಹಾ, ಬೇಜಾರೇನಿಲ್ಲ. ಏನ್ ಸರ್ ಹೀಗೆ ಹೇಳಿದ್ರಿ? ಯಾಕೆ ಗೊತ್ತಾ ಸರ್, ಮನೇನ ನೀಟಾಗಿ ಇಟ್ಕೊಳ್ಳೋದ್ರಲ್ಲಿ, ನಿಮ್ಗೆ ಏನ್ ಬೇಕು ಏನ್ ಬೇಡ ಅನ್ನೋದನ್ನ ಮುಂಚೆನೆ ರೆಡಿ ಮಾಡಿ ಇಟ್ಕೊಳ್ಳೋದ್ರಲ್ಲಿ, ಊಟ ತಿಂಡಿ ವಿಚಾರದಲ್ಲಿ ಅಂತಲ್ಲ ಸರ್, ಎಲ್ಲಾ ವಿಚಾರದಲ್ಲೂ ಬೆಳ್ಳಿ ನಿಮ್ಮನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ನಮ್ಮ ಮನ್ಸನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಅವ್ರ ಜೊತೆ ಜೀವನ ಮಾಡೋದು ತುಂಬಾ ಉತ್ತಮ ಸರ್. ನಾನೇನಾದ್ರೂ ನಿಮ್ ಚಿಕ್ಕಮ್ಮ ಆಗಿದ್ರೆ ಬೆಳ್ಳಿ ಜೊತೆ ನಿಮ್ ಮದುವೆ ಮಾಡಿಸ್ಬಿಡ್ತಿದ್ದೆ. ಮುತ್ತಣ್ಣನ್ಗೆ ನಮ್ಮ ಮಾಯನ ಹೆಂಡತಿ ಅನ್ನೋದು ನಿಶ್ಚಯ ಆಗೋಗ್ಬಿಟ್ಟಿದೆ. ನೀವು ಬ್ರೋಕರ್ ಕೆಲಸ ಚೆನ್ನಾಗಿ ಮಾಡ್ತೀರಿ ಅನ್ನೋದಾದ್ರೆ ನಮ್ ಬೆಳ್ಳಿಗೆ ಒಂದ್ ಗಂಡು ಹುಡ್ಕೊಡಿ. ಅಯ್ಯೋ, ನಾನೆಲ್ಲಿ ಹುಡ್ಕೋದಿಕ್ ಹೋಗ್ಲಿ, ನಾನ್ ಹೇಳಿದ್ದು ನಿಮ್ ತಾಯಿ ಜಾಗದಲ್ಲಿ ಇದ್ದಿದ್ರೆ ಅಂತ. ಏನಂತೀರ ಮುತ್ತೆ ಸರ್? ಬೆಳ್ಳಿ, ನಿಮ್ಗೊಂದು ಮಾತು ಕೇಳಲ್ಲ? ಕೇಳಿ ಸರ್. ಈ ಟಿವಿ ಚಾನೆಲ್ಗಳಲ್ಲಿ ಅಡುಗೆ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಗೊತ್ತಾ? ಅದಕ್ಕೆ ಏನಾದ್ರೂ ನೀನ್ ಹೋದೆ ಅನ್ಕೋ, ಒಂದೇ ಸಲ ಫೇಮಸ್ ಆಗ್ಬಿಡ್ತೀಯ. ಒಂದ್ ಸಲ ಅಡ್ಗೆ ಸ್ಟಾರ್ ಆದೆ ಅಂತ ಅನ್ಕೋ, ದುಡ್ಡೇ ದುಡ್ಡು. ಅಡ್ಗೆ ಮಾಡೋದಕ್ಕೂ ದುಡ್ಡು ಕೊಡ್ತಾರಾ? ಬೇಕಿದ್ರೆ ಕೇಳು, ನಾನೋಗಿ ಮಾತಾಡಿ ನಿನ್ನ ಸೇರಿಸ್ತೀನಿ. ಸೇರ್ಕೋತೀನಿ, ಆದ್ರೆ ಒಂದ್ ಷರತ್ತು. ಏನದು? ಆದ್ರೆ ಆ ಚಾನಲ್ಗೆ ಮುತ್ತು ಮಾವ ಅಂತ ಹೆಸರಿರ್ಬೇಕು. ಮುತ್ತು ಮಾವ ಚೆನ್ನಾಗಿದೆ. ನೋಡಿ ಸರ್, ಇಲ್ಲೂ ನಿಮ್ಮ ಹೆಸರೇ ಜಪ ಮಾಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ದಿನ ಮುಗಿಯೋವರೆಗೂ ಮುತ್ತು ಮಾವ ಅಂತ ನಿಮ್ಮ ಹೆಸರನ್ನೇ ಜಪ ಮಾಡ್ತಾ ಇರ್ತಾಳೆ ಸರ್. ಈ ರೀತಿ ಒಬ್ಬರನ್ನ ಹಚ್ಕೊಂಡಿರೋದು ನಾನು ಇದುವರೆಗೂ ನನ್ನ ಜೀವನದಲ್ಲಿ ನೋಡೇ ಇಲ್ಲ ಸರ್. ನೀವೊಂದು ಕೆಲಸ ಮಾಡಿ ಸರ್, ಆದಷ್ಟು ಬೇಗ ಚಿಕ್ಕಮ್ಮನ ಹತ್ರ ಮಾತಾಡಿ ಬೆಳ್ಳಿನ ಮದುವೆ ಮಾಡ್ಕೊಂಬಿಡಿ ಸರ್. ಬೆಳ್ಳಿ, ಮಾವ, ನನ್ನ ಹೆಸರಲ್ಲಿ ಚಾನಲ್ ಓಪನ್ ಮಾಡಿದ್ರೆ ಅಡುಗೆ ಮಾಡ್ತೀಯಾ? ಲೂಸ್ ಆಗೋಗಿದ್ಯಾ ನೀನು? ಹೋಗಿ ಮಾವ, ಅವ್ರು ರೇಗಿಸ್ತಾರೆ ಅಂತ ನೀವು ನನಗೆ ರೇಗಿಸ್ತೀರ. ಅವ್ರೇನೋ ಕೇಳಿದ್ರು ಅಂತ ತಮಾಷೆಗೆ ಹಾಗೆ ಹೇಳ್ದೆ. ಅಕ್ಕ, ಇನ್ನೊಂಚೂರು ಅನ್ನ ಬಡಿಸ್ಲಾ? ಇವ್ನು ಯಾಕೋ ತುಂಬಾ ಅತಿ ಆಗ್ತಿದೆ. ಮೊದಲು ನಿಶ್ಚಿತಾರ್ಥ ಮಾಡಿಸು ಅಂತ ಹೇಳ್ತಿದ್ದ, ಈಗ ಮದುವೆ ಮಾಡಿಸೋಕೆ ನೋಡ್ತಿದ್ದಾನೆ. ಈ ರಾಜನ್ ಮಾತ್ರ ಸುಮ್ಮನೆ ಬಿಡಬಾರ್ದು, ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು. ಮಾಯಾ,
ಊಟ ಹೇಗಿತ್ತು ಮಾಯಾ ಮೇಡಮ್? ಚೆನ್ನಾಗಿ ತಿಂದ್ರ? ತೃಪ್ತಿ ಆಯ್ತಾ? ನೀನು ನೇರವಾಗಿ ಹೋಗಿ ಬೆಳ್ಳಿ ನಿಮಗೆ ಒಳ್ಳೆ ಜೋಡಿ ಅಂತ ಮುತ್ತು ಮಾವನ ಹತ್ರ ಹೇಳಿದ್ಯಲ್ಲ, ಅವರು ಸ್ವಲ್ಪ ಕೂಲಾಗಿದ್ರು ಓಕೆ, ಒಂಚೂರು ಗರಂ ಆಗಿದ್ರು ಎಲ್ಲ ಎಡ್ವರ್ಟ್ ಆಗಿರೋದು. ಈಗ ಯಾರೋ ಗೊತ್ತಿಲ್ಲದವ್ರನ್ನ ನಿಮ್ಮ ಹೆಂಡತಿ ಅಂದಾಗ್ಲೋ ಅಥವಾ ಗಂಡ ಅಂದಾಗ್ಲೋ ಅವ್ರ ಮುಖದ ರಿಯಾಕ್ಷನ್ ನನಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ಬೆಳ್ಳಿನೇ ನಿಮಗೆ ಸರಿಯಾದ ಜೋಡಿ ಅಂತ ಅಂದೆ. ಆಗ ನೀನು ಮುತ್ತು ಮಾವನ ಮುಖ ನೋಡಬೇಕಾಗಿತ್ತು. ಎಷ್ಟು ಬ್ರೈಟ್ನೆಸ್ ಆಯ್ತು ಗೊತ್ತಾ? ಹೋ, ನೀನು ಕಣ್ ಬೇರೆ ಕಾಣಿಸಲ್ವೇ, ಕುರುಡಿನೇ. ಎಂತ ಸೀನ್ ಮಿಸ್ ಮಾಡ್ಕೊಂಡೆ ಗೊತ್ತಾ ನೀನು? ಎಲ್ಲೋ ಒಂದ್ ಕಡೆ ಮುತ್ತು ಸರ್ಗೆ ಬೆಳ್ಳಿನ ಕಂಡ್ರೆ ತುಂಬಾ ಪ್ರೀತಿ ಇದೆ. ಅದನ್ನ ಅವ್ರಿಗೆ ತಿಳಿಸೋ ಪ್ರಯತ್ನ ಮಾಡಬೇಕು ಅಷ್ಟೇ. ಏನು ರಿವೆಂಜಾ? ಇಲ್ಲ, ರಿಟರ್ನ್ ಗಿಫ್ಟ್. ತಾವು ಮಾಡಿರೋ ಕರ್ಮನ ತಾವೇ ಅನುಭವಿಸ್ಬೇಕು ಅಂತಾರಲ್ಲ, ಹಾಗೆ. ನೀನ್ ಮುತ್ತು ಸರ್ನ ಬೆಳ್ಳಿಯಿಂದ ಎಷ್ಟು ದೂರ ಮಾಡಬೇಕು ಅಂತ ಅನ್ಕೋತೀಯೋ ಅವರಷ್ಟು ಹತ್ರ ಆಗ್ತಾ ಹೋಗ್ತಾರೆ. ನೀನ್ ಮುತ್ತು ಸರ್ಗೆ ಹತ್ರ ಆಗ್ಬೇಕು ಅನ್ಕೊಂಡಷ್ಟು ದೂರ ಆಗ್ತಾ ಹೋಗ್ತೀಯ. ವಿಧಿಯಾಟ ನಡೆಯೋದು ಶತಸಿದ್ಧ. ಹೌದು, ನಿಶ್ಚಿತಾರ್ಥದ ವಿಷಯ ಎಲ್ಲಿವರೆಗೆ ಬಂತು? ಏನು ವ್ಯವಸ್ಥೆ ಮಾಡಿದ್ಯಾ? ಹೋಗಿ ಕಿತ್ಕೊಂಡು ಬಂದು ಕೊಡೋದಕ್ಕೆ ಅದು ಗಿಡದಲ್ಲಿ ಬೆಳೆಯೋ ಹೂವಲ್ಲ ರಾಜ, ಒಂದಷ್ಟು ಟೈಮ್ ಬೇಕು. ಅಷ್ಟರೊಳಗೆ ಏನಾದರೂ ಕಿತಾಪತಿ ಮಾಡಿ ಹಾಳು ಮಾಡೋಣ ಅನ್ಕೊಂಡಿದ್ಯಾ ಅಲ್ವಾ? ನಾನು ಯಾಕೆ ಹಾಳು ಮಾಡಲಿ? ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ನನಗೊಂದಷ್ಟು ಟೈಮ್ ಕೊಡು ಸಾಕು. ಚೋ ನೀನು ನಂಬೋದ? ನೋ ವೇ. ನೀನು ಎಂಥ ಕಿರಾತಕಿ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾಯಾ. ನೀನು ಕಣ್ಣು ಕಾಣಲಿ ಕಾಣದೇ ಇರಲಿ, ನಿನ್ನ ಮನೆ ಹಾಳು ಬುದ್ಧಿನ ನೀನು ಯಾವತ್ತೂ ಬಿಡಲ್ಲ. ಅದಕ್ಕೆ ಎಲ್ಲ ವ್ಯವಸ್ಥೆನೂ ನಾನೇ ಮಾಡ್ಕೊಂಡಿದ್ದೀನಿ. ಏನು ವ್ಯವಸ್ಥೆ? ನಾಳೆ ನಾನು ಮನೆಗೆ ಜೋಯಿಸನ್ನ ಕರೆಸ್ತಾ ಇದ್ದೀನಿ. ಕರೆಸಿದಾಗ ಯಾಕೆ ಕರೆಸಿದ್ದು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಆಗ ನೀನು ನಾನೇ ಕರೆಸಿದ್ದು ಅಂತ ಹೇಳ್ಬೇಕು. ಹೇಳಿ. ಹೇಳಿದ್ಮೇಲೆ ಯಾಕಮ್ಮ ಕರೆಸ್ದೆ ಅಂತ ಕೇಳ್ತಾರೆ. ಆಗ ನೀನು ಹೇಳ್ತೀಯಾ, ತುಂಬ ದಿವಸದಿಂದ ನನ್ನ ಮದುವೆ ಪೋಸ್ಟ್ಪೋನ್ ಆಗ್ತಾ ಇತ್ತು, ಹಾಗೆ ನನ್ನ ಕಣ್ಣು ದೃಷ್ಟಿ ಹೋಗಿತ್ತಲ್ವಾ, ವಿಚಾರ ತಿಳ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಕರೆಸ್ದೆ ಅಂತ ಹೇಳ್ಬೇಕು. ಆಮೇಲೆ ಜೋಯಿಸರು ಬಂದು ಜಾತಕ ನೋಡ್ತಾರೆ. ಜಾತಕ ನೋಡಿ ನಿನ್ನ ಜಾತಕದಲ್ಲಿ ದೋಷ ಇದೆ, ಹಾಗಾಗಿ ಮದುವೆ ಅಡ್ಡಿ ಆಗ್ತಿರೋದು ಅಂತ ಹೇಳ್ತಾರೆ. ಆ ಅಡ್ಡಿ ನಿವಾರಣೆಗೆ ಒಂದು ದಾರಿ ಹೇಳ್ತಾರೆ. ಆ ದಾರಿನ ನೀನು ಫಾಲೋ ಮಾಡಿದ್ರೆ ಸಾಕು, ಏನಾಗಬೇಕೋ ಅದೆಲ್ಲ ತಾನಾಗೆ ಆಗುತ್ತೆ. ಏನು ಫಾಲೋ ಮಾಡಬೇಕು? ಅದರಿಂದ ಏನಾಗುತ್ತೆ? ನನಗೆ ತುಂಬ ಕನ್ಫ್ಯೂಸ್ ಆಗ್ತಿದೆ ರಾಜ. ನಾನಿರೋವರೆಗೂ ನಿನ್ನ ಕನ್ಫ್ಯೂಷನ್ ಬೇಡ. ಜೋಯಿಸ್ರೆ ಮುಂದೆ ನಿಂತು ಬೆಳ್ಳಿ ಮುತ್ತು ನಿಶ್ಚಿತಾರ್ಥನ ಮಾಡ್ತಾರೆ. ಅದಾಯ್ತು ಅನ್ಕೋ, ಪಿನ್ ಪಾಯಿಂಟ್ ಕೂಡ ನಿನಗೆ ಗೊತ್ತಾಗದೇ ಇರೋ ಹಾಗೆ ಬೆಳ್ಳಿ ಮದುವೆ ನಡೆದೋಗುತ್ತೆ. ಆದರೆ ನೀನು ಮಾತ್ರ ಏನು ಗೊತ್ತಿಲ್ಲ ಅನ್ನೋ ಹಾಗಿರ್ಬೇಕು. ಇರ್ತೀಯ? ಇರೋ ಹಾಗೆ ನಾನು ಮಾಡ್ತೀನಿ. ಈ ಮದುವೆ ಮಾಡಿಸೋ ಪೂಜಾರಿನೂ ನಾನೇ, ಅಡ್ಡಿ ಮಾಡಕ್ ಬಂದ್ರೆ ಶ್ರಾದ್ದ ಮಾಡೋನು ನಾನು. ಬರೋಣ್ವೆ ಮಾಯಾದೇವಿಯವರೇ, ಹ್ಯಾವ್ ಎ ಬ್ಯಾಡ್ ಡೇ.